ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಏನು ಭೋಜನವನ್ನು ಮಾಡ್ತೀವಲ್ಲ, ಆ ಭೋಜನ ಕೇವಲ ಭೋಜನ ಅಲ್ಲ, ಕಿಂತು ವೈಶ್ವಾನರ ದೇವರಿಗೆ ಸಮರ್ಪಣೆ, ಆಹುತಿ. ಅದಕ್ಕಾಗಿಯೇ ನಾವು ಊಟಕ್ಕೆ ಕೂಡೋಕ್ಕಿಂತ ಮೊದಲಕ್ಕೆ ಪೂರ್ವದಲ್ಲಿ ಪ್ರಾಣಾಯ ಸ್ವಾಪಾನ ಅಂತ ಹೇಳಿ ಪಂಚಾಹುತಿಯನ್ನು ತೆಗೆದುಕೊಳ್ತೀವಿ. ಆ ಪಂಚಾಹುತಿ ಯಾರಿಗೆ ಸಲ್ಲುತ್ತದ, ಯಾರಿಗೆ ನಾವು ಸಮರ್ಪಣೆ ಮಾಡಬೇಕು, ಯಾರ ಉದ್ದೇಶಕವಾಗಿ ಅನ್ನೋದನ್ನು ಸ್ವಯಂ ಉಪನಿಷತ್ತು ಹೇಳ್ತದೆ. ತಥಾ ಯದ್ ಭಕ್ಷಂ ಪ್ರಥಮಂ ಆಗಚ್ಚೇತ್ ತತ ಹೋಮೀಯಂ ಸ ಯಾಂ ಪ್ರಥಮ ಆಹುತಿಂ ಜೂಯಾತ್ ತಾಂ ಜೂಯಾತ್ ಪ್ರಾಣಾಯ ಸ್ವಾಹ ಇತಿ ಪ್ರಾಣಸ್ತೃಪ್ಯತಿ. ನಾವು ಭೋಜನ ಮಾಡ್ತಾ ಇರಬೇಕಾದಾಗ ಮೊದಲಿಗೆ ನಾವು ಏನು ತುತ್ತು ಹಾಕೋತೀವಲ್ಲ, ಅದು ಒಂದು ಹೋಮ ಇದ್ದಂತೆ. ಆ ಹೋಮ ಮೊದಲೇ ಆಹುತಿ ಪ್ರಾಣಾಯ ಸ್ವಾಹ ಅಂಥೇಳಿ ಅದನ್ನು ನಾವು ತಿನ್ನಬೇಕು ಅಂತ ಈ ರೀತಿಯಾಗಿ ಹೇಳ್ತಾರೆ. ಆ ಪ್ರಾಣಾಯ ಸ್ವಾಹ ಅಂತಂತ ಈ ರೀತಿಯಾಗಿ ಹೇಳಿದಾಗ ಅದರಿಂದ ತೃಪ್ತರಾದವರು ಯಾರು ಅಂದ್ರೆ ಪ್ರಾಣಸ್ತೃಪ್ಯತಿ, ಪ್ರಾಣನು ತೃಪ್ತನಾಗ್ತಾನೆ ಅಂತ ಈ ರೀತಿಯಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಾಣಶ್ಚಕ್ಷುಸ್ತತೇತಿ ಇತ್ಯೇತಾತ್ ದೇವತಾ ಸ್ಮೃತಾಃ ಪೂರ್ವೋದ್ಧಾರ ಪತಿರ್ವಿಷ್ಣು ಅಂತ ಈ ರೀತಿಯಾಗಿ ಶ್ರೀಮದಾಚಾರ್ಯರ ಭಾಷ್ಯ. ಇಲ್ಲಿ ಇನ್ನೊಂದು ಮುಂದೆ ಹೇಳ್ತಾರೆ, ಪ್ರಾಣಸ್ತೃಪ್ಯತಿ ಚಕ್ಷುಸ್ತೃಪ್ಯತೆ ಚಕ್ಷುಸ್ತೃಪ್ಯತ ಆದಿತ್ಯ ತೃಪ್ಯತಿ ಆದಿತ್ಯ ಸ್ತೃಪ್ಯತೆ ದೇವಸ್ತೃಪ್ಯತಿ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಅಂದರೆ ಇಲ್ಲಿ ಈ ನಮ್ಮ ದೇಹದ ಒಳಗೇನು ಜೀವ ಇದ್ದಾನಲ್ಲ, ಆ ಜೀವನ ಹೃದಯ ಕಮಲದಲ್ಲಿ ಹೃತ್ಕಮಲದಲ್ಲಿ ಪರಮಾತ್ಮ ವೈಶ್ವಾನರ ರೂಪಿಯಾಗಿ ಇರ್ತಾನೆ. ಆ ವೈಶ್ವಾನರ ರೂಪಿ ಆದಂತಹ ಪರಮಾತ್ಮನ ಸುತ್ತಲೂ ದ್ವಾರಗಳಿವೆ. ಆ ದ್ವಾರದಲ್ಲಿ ಒಬ್ಬೊಬ್ಬ ದೇವತೆಗಳಿದ್ದಾರೆ ರಕ್ಷಣೆ ಮಾಡ್ಕೋತ. ಅಂದರೆ ಯಾರ ದೈತ್ಯರ ಪ್ರವೇಶ ಆಗದೇ ಇದ್ದಂತೆ ರಕ್ಷಣೆ ಮಾಡೋದಕ್ಕಾಗಿ ಅಲ್ಲಿ ಪರಮಾತ್ಮನ ಸೇವೆಗಾಗಿ ಇರ್ತಾರೆ. ಅಲ್ಲಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಾಣಶ್ಚಕ್ಷುಸ್ತತೇತ್ಯ ಇತ್ಯೇತ ದೇವತಾ ಸ್ಮೃತಾಃ. ಆ ಮುಖ್ಯ ಪ್ರಾಣದೇವರು ಅಲ್ಲಿ ಇರ್ತಾರೆ. ಮತ್ತು ಆದಿತ್ಯನೂ ಇರ್ತಾನೆ ಅಂತ, ಸೂರ್ಯ. ಈ ಪೂರ್ವದ್ವಾರದಲ್ಲಿ ಆದಿತ್ಯನಂತರ್ಗತನಾದಂಥ ವಾಯುದೇವರು ಅಲ್ಲಿ ಇರ್ತಾರೆ. ಆದ್ದರಿಂದಾಗಿ ಪ್ರಾಣಸ್ತೃಪ್ಯತಿ ಚಕ್ಷುಸ್ತೃಪ್ಯತಿ, ಪ್ರಾಣನು ತೃಪ್ತನಾದ ಮೇಲೆ ಪ್ರಾಣ ಅಪಾನ ವ್ಯಾನ ಅಂತ ಪಂಚ ಪ್ರಾಣಗಳು, ಅದರಲ್ಲಿ ಆದಿತ್ಯ ಒಂದು ರೂಪ ಇದೆ, ಆದಿತ್ಯನ ಸೂರ್ಯನ ರೂಪ. ಆ ಆದಿತ್ಯನು ತೃಪ್ತನಾಗುವುದರಿಂದಾಗಿ ಅವನ ಇನ್ನೊಂದು 2 ರೂಪಗಳು, ಅವುಗಳಲ್ಲಿ ಭೇದ ಇಲ್ಲ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಪ್ರಾಣ ಚಕ್ಷುಸ್ತತಾದಿತ್ಯೇತ ದೇವತಾ ಸ್ಮೃತಃ ಪೂರ್ವಾಧಾರ ಪತಿ ವಿಷ್ಣು, ಪೂರ್ವದ್ವಾರಕ್ಕೆ ಅಧಿಪತಿಯಾಗಿದ್ದಾರೆ. ಅವುಗಳಲ್ಲಿ ಭೇದ ಇಲ್ಲ. ಆ ಪ್ರಾಣ ಅನ್ನೋನಲ್ಲಿ ಆದಿತ್ಯ ಇದ್ದಾನೆ, ಆ ಆದಿತ್ಯನಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ. ಆ ಪ್ರಾಣನು ತೃಪ್ತನಾದ ಮೇಲೆ, ಅಂದರೆ ಆದಿತ್ಯನು ತೃಪ್ತನಾದ ಮೇಲೆ ಚಕ್ಷುಸ್ತೃಪ್ಯತೆ, ಚಕ್ಷುರಿಂದ್ರಕ್ಕೆ ಅಭಿಮಾನಿಯಾದಂಥ ಏನು ಸೂರ್ಯ ಇದ್ದಾನಲ್ಲ ಅವನು ತೃಪ್ತನಾಗ್ತಾನೆ. ಚಕ್ಷುನು ತೃಪ್ತನಾದ ಮೇಲೆ ಆದಿತ್ಯ, ಅಂದರೆ ಆದಿತ್ಯ ಮಂಡಲದಲ್ಲಿರುವಂಥ ಏನು ಸೂರ್ಯ ಇದ್ದಾನಲ್ಲ, ಅಂದರೆ ಒಂದೇ ರೂಪ ಬೇರೆ ಬೇರೆ ಸ್ಥಾನದಲ್ಲಿದೆ. ಆದ್ದರಿಂದಾಗಿ ಒಂದು ಕಡೆ ನಾವು ಒಂದು ಪ್ರಾಣಾಯ ಸ್ವಾಹ ಅಂತನ್ನುವುದರಿಂದಾಗಿ ಪ್ರಾಣಾಹುತಿ ಹಾಕೋದ್ರಿಂದಾಗಿ ವೈಶ್ವಾನರನ ಪೂರ್ವ ದಿಕ್ಕಿನಲ್ಲಿ ಇರುವಂತಹ ಆದಿತ್ಯ, ಚಕ್ಷುರಾಭಿಮಾನಿಯಾದಂತಹ ಆದಿತ್ಯ ಮತ್ತು ಆದಿತ್ಯ ಮಂಡಲಸ್ಥನಾದಂತಹ ಆದಿತ್ಯ, ಈ 3 ರೂಪಗಳು ಸಂತೋಷ ಬರ್ತದೆ. ಈ ಸಂತೋಷಪಟ್ಟ ಮೇಲೆ ಆದಮೇಲೆ ವಾಯುದೇವರು ತೃಪ್ತರಾಗ್ತಾರೆ. ವಾಯುದೇವರು ತೃಪ್ತನಾದ ಮೇಲೆ ಪರಮಾತ್ಮ, ಇವರೆಲ್ಲರಿಗೂ ಆಶ್ರಯನಾದಂತಹ ಪರಮಾತ್ಮನು ತೃಪ್ತನಾಗ್ತಾನೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದಿತ್ಯ ತೃಪ್ಯತಿ ದ್ಯೌ ತೃಪ್ಯತಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಇಲ್ಲಿ ದ್ಯೌಹು ಅಂತಂದರೆ ಯಾರು ಅಂತಂದರೆ, ದ್ಯೌ ಶಬ್ದದಿಂದ ವಾಚ್ಯರಾದವರು ದೇವ್ ಶಬ್ದದಿಂದ ವಾಚ್ಯರಾದವರು ಭಾರತೀ ದೇವಿ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ದೇವಸ್ತೃಪ್ಯತಿ ಅಂತಂತ ಈ ರೀತಿಯಾಗಿ ಹೇಳಿದ್ದರಿಂದಾಗಿ
ದೇವಲೋಕಕ್ಕೆ ಅಭಿಮಾನಿಯಾದಂಥ ದ್ಯುಲೋಕಕ್ಕೆ ಅಭಿಮಾನಿಯಾದಂಥ ಭಾರತೀ ದೇವಿ ಆಕೆ ಎಲ್ಲಿರ್ತಾಳೆ ಅಂತಂದರೆ ದ್ಯೌದಿಶಃ ವಿದ್ಯುತೇವ ಚ ವಾಯುಪತ್ನಿಸ್ತಮುದ್ದಿಷ್ಟ ಅಂತ ಈ ರೀತಿಯಾಗಿ ಹೇಳಿದ ಪ್ರಕಾರ ದ್ಯುಲೋಕಕ್ಕೂ ಹಾಗೂ ವಿದ್ಯುತ್ತಕ್ಕೂ ಶಬ್ದದಿಂದ ವಾಚ್ಯರಾದವರು ವಾಯುಪತ್ನಿಯಾದಂಥ ಭಾರತೀ ದೇವಿ ಆಕೆ ಕರೆಯಲ್ಪಟ್ಟಿರ್ತಾರೆ. ಅಲ್ಲಿ ದೇವಲೋಕದಲ್ಲಿ ಭಾರತೀ ದೇವಿ ಎಲ್ಲಿರ್ತಾಳ ಅಂತಂದರೆ ಆಕೆ ಪೂರ್ವ ದಿಕ್ಕಿನಲ್ಲಿ ಇರ್ತಾಳೆ. ಮತ್ತು ವಿದ್ಯುತ್ ಶಬ್ದದಿಂದ ವಾಚ್ಯಳಾದಂತಹ ಭಾರತೀ ದೇವಿ ಆಕೆ ದಕ್ಷಿಣ ದಿಕ್ಕಿನಲ್ಲಿ ಇರ್ತಾಳೆ ಅನ್ನೋದನ್ನು ತಿಳಿಸ್ತಾರೆ. ಆದ್ದರಿಂದಾಗಿ ಆ ಮೊದಲೇ ಆಹುತಿಯಿಂದಾಗಿ ಇಷ್ಟು ಮಂದಿ ದೇವತೆಗಳು ತೃಪ್ತರಾಗ್ತಾರೆ. ತೃಪ್ತರಾದ ಮೇಲೆ ಏನಾಗ್ತದಪ್ಪ ಅಂದ್ರೆ ತಸ್ಯಾನು ತೃಪ್ಯತಿ ಪ್ರಜಯ ಪಶುಭಿರ್ ಅನ್ಯಾದೇನ ತೇಜಸ ಬ್ರಹ್ಮವರ್ಚಸೇನೇನ ತೇ ಅಂದ್ರೆ ಅವರು ತೃಪ್ತರಾಗುವುದರಿಂದಾಗಿ ನಮ್ಮ ಮೇಲೆ ಸಂತುಷ್ಟರಾಗಿ ಪರಮಾತ್ಮ, ಭಾರತೀಯ ಮುಖ್ಯ ಪ್ರಾಣದೇವರು, ಈ ಮೂರು ರೂಪದಲ್ಲಿರುವಂತಹ ಆದಿತ್ಯ ಇವರು ಏನು ಮಾಡ್ತಾರೆ ಅಂದರೆ ನಮಗೆ ಪದಾವೃದ್ಧಿಯನ್ನು ಮಾಡ್ತಾರೆ. ಪಶು ಸಂಪತ್ತಿ, ಅನ್ನ ಸಂಪತ್ತಿ, ತೇಜಸ್ಸು, ಬ್ರಹ್ಮವರ್ಚಸ್ಸ ಇತ್ಯಾದಿಗಳನ್ನು ಕೊಡ್ತಾರೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಇದಾದ ಮೇಲೆ ಎರಡನೇದ್ದು ಅಥಯಾಂ ದ್ವಿತೀಯಾಂ ಜೂಯಾತ್ ತಾಂ ಜೂಯಾತ್ ವ್ಯಾನಾಯ ಸ್ವಾಹ ಇತಿ ವ್ಯಾನಸ್ತೃಪ್ಯತಿ. ನಾವು ಎರಡನೇ ಆಹುತಿ ಹಾಕೋತೀವಿ ವ್ಯಾನಾಯ ಸ್ವಾಹ ಅಂಥೇಳಿ. ಆ ವ್ಯಾನಾಯ ಸ್ವಾಹ ಅಂತನ್ನೋದು ವೈಶ್ವಾನರ ಪರಮಾತ್ಮನಿಗೆ ಎರಡನೇ ಆಹುತಿ. ಆ ಆಹುತಿಯಿಂದ ಯಾರ್ಯಾರು ತೃಪ್ತಿ ಆಗ್ತಾರೆ? ವ್ಯಾನಸ್ತೃಪ್ಯತಿ. ಆ ಎರಡನೇ ಇದರಿಂದಾಗಿ ವ್ಯಾನಾಯ ಸ್ವಾಹ ಅಂಥೇಳಿ ಆಹುತಿಯನ್ನು ಕೊಡಬೇಕು. ಅಲ್ಲಿ ವ್ಯಾನಕ್ಕೆ ಅಭಿಮಾನಿಯಾದಂಥ ಚಂದ್ರದೇವರು ತೃಪ್ತರಾಗ್ತಾರೆ ಅಂತಂತ ಈ ರೀತಿಯಾಗಿ. ಅಂದರೆ ವ್ಯಾನಾಯ ಸ್ವಾನ ವ್ಯಾನ ಶ್ರೋತ್ರಂ ಚಂದ್ರಮಾಹ ದಕ್ಷಿಣದ್ವಾರಿಸ್ತಪೇದಕಃ ಅಂತ ಈ ರೀತಿಯಾಗಿ ಶ್ರೀಮದಾಚಾರ್ಯ ಹೇಳಿದ ಪ್ರಕಾರ ವ್ಯಾನ ಶ್ರೋತ್ರ ಚಂದ್ರ ಅಂದರೆ ವ್ಯಾನಕ್ಕೆ ಅಭಿಮಾನಿಯಾದವನು ಚಂದ್ರ, ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿಯಾದವನು ಚಂದ್ರ ಮತ್ತು ಚಂದ್ರಮ ಚಂದ್ರಲೋಕದಲ್ಲಿ ಇರುವಂತಹ ಚಂದ್ರ. ಈ ಮೂರೂ ಮಂದಿ ತೃಪ್ತರಾಗುತ್ತಾರೆ. ವ್ಯಾನಸ್ತೃಪ್ಯತಿ. ವ್ಯಾನ ಯಸ್ವಾಹ ಅಂತನ್ನೋದ್ರಿಂದ ವ್ಯಾನ ತೃಪ್ತನಾಗ್ತಾನೆ. ಅವ ಎಲ್ಲಿದ್ದಾನೆ? ವೈಶ್ವಾನರ ದೇವರ ದಕ್ಷಿಣ ದ್ವಾರದಲ್ಲಿ ಅವ ಇರ್ತಾನೆ. ಅವನು ತೃಪ್ತನಾಗ್ತಾನೆ. ಅವ ತೃಪ್ತನಾದಂಗೆ ಅವನ ಇನ್ನೊಂದು ರೂಪ ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿ ಆಗ್ತಾನೆ. ಶ್ರೋತ್ರೇಂದ್ರಿಯು ತದಭಿಮಾನಿಯಾದಂಥ ಚಂದ್ರನೂ ಕೂಡ ತೃಪ್ತನಾಗ್ತಾನೆ. ಅದೇ ರೀತಿಯಾಗಿ ಚಂದ್ರಮಾಹ ಅಂದರೆ ಚಂದ್ರಮಾಭಿಮಾನಿಯಾದಂತಹ ಚಂದ್ರಲೋಕಸ್ಥಿತನಾದಂತಹ ಚಂದ್ರನು ತೃಪ್ತನಾಗ್ತಾನೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಇದರಿಂದ ದಿಕ್ಷು ತೃಪ್ಯತಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ದಿಕ್ಷು ಅಂತಂದರೆ ಯಾರು ಅಂತಂದರೆ ದಿಕ್ಕಿಗೆ ದಿಶ ತೃಪ್ಯತಿ ಅಂತ ಈ ರೀತಿಯ ಹೇಳೋದ್ರಿಂದಾಗಿ ಭಾರತೀ ದೇವಿಯನ್ನು ತೆಗೆದುಕೊಳ್ಳಬೇಕು. ದಿಶಃ ವಿದ್ಯುತ್ ಅನ್ನೋದ್ರಿಂದಾಗಿ ಭಾರತೀ ದೇವಿ ತೃಪ್ತರಾಗ್ತಾಳೆ. ಈಕೆ ತೃಪ್ತರಾಗೋದ್ರಿಂದಾಗಿ ತದ ಅಭಿಮಾನಿ ಇವರಿಗೆಲ್ಲರಿಗೂ ಆಶ್ರಯರಾದಂತಹ ಭಾರತೀ ದೇವಿ ಹಾಗೂ ವಾಯುದೇವರನ್ನು ತೆಗೆದುಕೊಳ್ಬೇಕು. ಆಮೇಲೆ ಆ ಮೂರು ಲೋಕದಲ್ಲಿರುವಂತಹ ಚಂದ್ರ ಶ್ರೋತ್ರೇಂದ್ರಿಯಕ್ಕೆ ಮತ್ತು ವ್ಯಾನ ಎನ್ನುವಂತಹ ವಾಯುವಿಗೆ ಅಭಿಮಾನಿಯಾದಂತಹ ಮತ್ತು ಚಂದ್ರಲೋಕಸ್ಥನ ಇವರಿಗೆಲ್ಲರಿಗೂ ಆಶ್ರಯನಾದಂಥ ಪರಮಾತ್ಮನೂ ಕೂಡ ತೃಪ್ತನಾಗ್ತಾನೆ. ತೃಪ್ತನಾದ ಮೇಲೆ ಹಿಂದೆ ಪ್ರಕಾರ ಪ್ರಜಾ, ಪಶು, ಅನ್ನ, ತೇಜಸ್ಸು, ಬ್ರಹ್ಮವರ್ಚಸ್ಸು ಇತ್ಯಾದಿಗಳು ಲಭಿಸುತ್ತದೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಇದು ಎರಡನೇ ಆಹುತಿ. ಇದಾದ ಮೇಲೆ ಅಥಯಾಂ ತೃತೀಯಾಂ ಜೂಯಾತ್ ತಾಂ ಜೂಯಾತ್ ಅಪಾನಾಯ ಸ್ವ ಇತಿ ಅಪಾನಸ್ತೃಪ್ಯತಿ. ಮೂರನೇ ಆಹುತಿಯನ್ನು ಹಾಕೋತೀವಲ್ಲ ಅದು ಅಪಾನಾಯ ಸ್ವಾಹ ಅಂತ ಈ ರೀತಿಯಾಗಿ ಅಪಾನನಿಗೆ ತೃಪ್ತಿಯನ್ನು ಕೊಡಬೇಕು. ಅವನು ಅಪಾನ ಅಂದರೆ ಯಾರು ಅಂತಂದರೆ ವಾಕ್ಪಾನೋ ಅಗ್ನಿರೇವಚ ಪಶ್ಚಿಮದ್ವಾರೋಪೇಕಃ ಅಂತ ಈ ರೀತಿಯಾಗಿ ಅಂದರೆ ವಾಕಿಗೆ ಮತ್ತು ಅಪಾನಕ್ಕೆ ಯಾರು ಅಭಿಮಾನಿ ದೇವತೆ ಅಂದರೆ ಅವನು ಅಭಿಮಾನಿ ದೇವತೆ. ಅವನು ಪರಮಾತ್ಮನ ವೈಶ್ವಾನರ
ಪರಮಾತ್ಮ ಏನು ಹೃತ್ಕಮಲದಲ್ಲಿ ಇದ್ದಾನಲ್ಲ, ಅವನ ಪಶ್ಚಿಮ ದ್ವಾರದಲ್ಲಿ ಅವನು ದ್ವಾರಪಾಲಕನಾಗಿ ಇದ್ದಾನೆ. ಅಪಾನೇ ತೃಪ್ಯತಿ, ಅಪಾನ ಅಂದರೆ ಅಗ್ನಿ. ಅವನು ತೃಪ್ತನಾದ ಮೇಲೆ ಅವನ ಇನ್ನೊಂದು ರೂಪವಾದಂಥ ವಾಕಭಿಮಾನಿಯಾದಂತಹ ಅಗ್ನಿ ಅದೇ ರೀತಿಯಾಗಿ ತೃಪ್ತನಾಗ್ತಾನೆ. ಅಗ್ನೋಸ್ತೃಪ್ಯತಿ ಪೃಥಿವಿಸ್ತೃಪ್ಯತಿ. ಅಂದರೆ ಪೃಥಿವಿ ಅಂದರೆ ಯಾರು ಅಂತಂದರೆ ಶ್ರೀ ಅಂತ ಈ ರೀತಿಯ ಪೃಥ್ವಿ ನಾಮಿಕಾ ಶ್ರೀಸ್ತು ಅಂತ ಈ ರೀತಿಯ ಹೇಳಿದ ಪ್ರಕಾರ ಲಕ್ಷ್ಮೀದೇವಿ ಪೃಥ್ವಿ ಅಂತ ಈ ರೀತಿಯಾಗಿ ಆ ಲಕ್ಷ್ಮೀದೇವಿ ತೃಪ್ತರಾಗ್ತಾಳೆ. ಅದೇ ರೀತಿಯಾಗಿ ಇವರೆಲ್ಲರೂ ತೃಪ್ತರಾದ ಮೇಲೆ ಆ ಪರಮಾತ್ಮ ಇವರೆಲ್ಲರಿಗೂ ಆಶ್ರಯನಾದಂಥ ಪರಮಾತ್ಮ ತೃಪ್ತನಾಗ್ತಾನೆ. ತೃಪ್ತನಾದ ಮೇಲೆ ಪಶು, ಸಂತತಿ ಹಾಗೂ ತೇಜಸ್ಸು, ಬ್ರಹ್ಮವರ್ಚಸ್ಸು ಇವೆಲ್ಲಗಳು ಕೂಡ ಸಿಗ್ತದೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಇದಾದ ಮೇಲೆ ಅಥಯಾಂ ಚತುರ್ಥೀಂ ಜೂಯಾತ್ ತಾಂ ಜೂಯಾತ್ ಸಮಾನಾಯ ಸ್ವಾಹ ಸಮಾನಸ್ತೃಪ್ಯತಿ ಅಂತ ಈ ರೀತಿಯಾಗಿ 4ನೇ ಆಹುತಿ ವೈಶ್ವಾನರನಿಗೆ ಸಮಾನಾಯ ಸ್ವಾಹ ಅಂತ ಈ ರೀತಿಯಾಗಿ ಸಮಾನಾಯ ಸ್ವಾಹ ಅಂತೇಳಿ ನಾವು ಅವನಿಗೆ ಆಹುತಿಯನ್ನು ಕೊಡಬೇಕು. ಸಮಾನ ಯಾರು ಅಂದರೆ ಸಮಾನಂ ಮನ ಏವಚ ಇಂದ್ರ ಇತ್ಯೇಕ ಏವೇಕ ಉತ್ತರ ದ್ವಾರ ರಕ್ಷಕ ಅಂತ ಈ ರೀತಿಯಾಗಿ ಶ್ರೀಮದಾಚಾರ್ಯ ಪ್ರಕಾರ ಸಮಾನ ಮನ ಇವುಗಳಿಗೆ ಅಭಿಮಾನಿ ದೇವತೆ ಯಾರು ಅಂದರೆ ಇಂದ್ರ. ಅವನು ಎಲ್ಲಿರ್ತಾನೆ ಅಂತಂದರೆ ಪರಮಾತ್ಮನ ಕಮಲದ ಮಧ್ಯದಲ್ಲಿರುವಂಥ ಪರಮಾತ್ಮನ ಉತ್ತರ ದ್ವಾರದಲ್ಲಿ ಅವ ರಕ್ಷಣೆಗಾಗಿ ಇರ್ತಾನೆ. ಪರಮಾತ್ಮನ ಸೇವೆಗಾಗಿ ಮತ್ತು ಜೀವನ ರಕ್ಷಣೆಗಾಗಿ ಅವನು ಇರ್ತಾನೆ ಅಂತಂತ ಈ ರೀತಿಯ ಹೇಳ್ತಾರೆ. ಆ ಸಮಾನನಾದಂತಹ ಇಂದ್ರನು ತೃಪ್ತನಾದ ಮೇಲೆ ಅವನ ಇನ್ನೊಂದು ಅಭಿಮಾನಿ ಮನೋಕ್ಕೆ ಅಭಿಮಾನಿಯಾದಂತಹ ಇಂದ್ರನೂ ಕೂಡ ತೃಪ್ತನಾಗ್ತಾನೆ. ಇಷ್ಟಾದ ಮೇಲೆ ಮತ್ತು ಇಂದ್ರನ ಇನ್ನೊಂದು ಕಾರ್ಯ ಏನು ಅಂದರೆ ಪರ್ಜನ್ಯಕ್ಕೆ ಅಭಿಮಾನಿ ದೇವತೆ. ಆ ಪರ್ಜನ್ಯನೂ ಕೂಡ ತೃಪ್ತನಾಗ್ತಾನೆ. ಇದು ತೃಪ್ತಿಯಾದ ಮೇಲೆ ವಿದ್ಯುತ್ ತೃಪ್ಯತಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ವಿದ್ಯುತ್ ಅಂದರೆ ಏನು ಅಂತಂದರೆ ಭಾರತೀ ದೇವಿ. ಆ ಭಾರತೀ ದೇವಿಯು ಕೂಡ ತೃಪ್ತಳಾಗ್ತಾಳೆ ಅಂತ ಈ ರೀತಿಯಾಗಿ ವಿದ್ಯುತ್ ತೃಪ್ಯತಿ ವಿದ್ಯುತ್ ಪ್ರಜ್ಜನ್ನಷ್ಟಾಧಿಪತಿ ಇವೆಲ್ಲರಿಗೂ ಕೂಡ ಆ ಆಶ್ರಯನಾದಂತಹ ಪರಮಾತ್ಮನೂ ಕೂಡ ತೃಪ್ತನಾಗ್ತಾನೆ. ತೃಪ್ತನಾದ ಮೇಲೆ ಮತ್ತೆ ಪ್ರಜಾ, ಪಶು, ಬ್ರಹ್ಮ ತೇಜಸ್ಸು, ವರ್ಚಸ್ಸು ಇತ್ಯಾದಿಗಳು, ತೇಜಸ್ಸು ಬ್ರಹ್ಮವರ್ಚಸ್ಸು ಇತ್ಯಾದಿಗಳು ಅವರ ಅನುಗ್ರಹದಿಂದಾಗಿ ನಮಗೆ ಬರುತ್ತದೆ. ಇನ್ನು ಅಥಯಾಂ ಪಂಚಮೀ ಜೂಯಾತ್ ತಾಂ ಜೂಯಾತ್ ಉದಾನಾಯ ಸ್ವಾಹ ಉದಾನಸ್ತೃಪ್ಯತಿ. ಅಂದರೆ 5ನೇ ಆಹುತಿ ಯಾವುದು ಅಂದರೆ ಉದಾನಾಯ ಸ್ವಾಹ ಅಂತ ಈ ರೀತಿಯಾಗಿ ಆ ಉದಾನನ ಸ್ವಾಹ ಅಂತಂತ ಈ ರೀತಿ ಹೇಳಿದಂದಾಗಿ ಉದಾನನು ತೃಪ್ತನಾಗ್ತಾನೆ. ಉದಾನ ಅಂದರೆ ಯಾವುದು ಅಂದರೆ ಉದಾನೋ ವಾಯುರತ್ಯೇಕ ಊರ್ಧ್ವದ್ವಾರ ಪ್ರತಿಷ್ಠ ಸ ಏವ ಆಕಾಶನಾಮ ಚ ಲಕ್ಷ್ಮೀ ವಿಷ್ಣು ವಿಶೇಷತಃ ಅಂತ ಈ ರೀತಿಯಾಗಿ ಹೇಳಿದಂತೆ ಮುಖ್ಯ ಉದಾನ ವಾಯು ಅಂದರೆ ವಾಯು ಅವನು ಮುಖ್ಯ ಪ್ರಾಣದೇವರೇ. ಲಕ್ಷ್ಮೀದೇವಿ ಹಾಗೂ ಪರಮಾತ್ಮನ ವಿಶೇಷ ಸನ್ನಿಧಾನವುಳ್ಳಂಥ ಮತ್ತು ಆಕಾಶಕ್ಕೆ ಅಭಿಮಾನಿಯಾದಂತಹ ಊರ್ಧ್ವಾಧಿಪತಿಯಾದಂಥ ಮೇಲೆ ಹಾಗೂ ಅವ ಎಲ್ಲಿರ್ತಾನೆ ಅಂತಂದರೆ ಪರಮಾತ್ಮ ಹೃತ್ಕಮಲದಲ್ಲಿರ್ತಾನೆ. ಊರ್ಧ್ವಾದರದಲ್ಲಿ ವಾಯುದೇವರಿರ್ತಾರೆ. ಲಕ್ಷ್ಮೀದೇವಿ ವಿಶೇಷ ಸನ್ನಿಧಾನವುಳ್ಳಂತಹ ವಾಯುದೇವರು ಅವರು ತೃಪ್ತರಾಗ್ತಾರೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಆಮೇಲೆ ಅವರು ಇನ್ನೊಂದು ರೂಪ ಯಾವುದು ಅಂತಂದರೆ ಭೂತವಾಯುವಿನಲ್ಲಿರುವಂಥವರು ಉದಾನೇ ತೃಪ್ಯತಿ ತ್ವಕ್ ಚರ್ಮಗಳಿಗೆ ಅಭಿಮಾನಿ ಅದು ತೃಪ್ತವಾಗ್ತದೆ. ಆಮೇಲೆ ಆಕಾಶದ ಅಭಿಮಾನಿಯಾದಂಥ ವಾಯುದೇವರು ಅವರು ತೃಪ್ತರಾಗ್ತಾರೆ. ಇವು ಎಲ್ಲರೂ ತೃಪ್ತರಾದ ಮೇಲೆ ತದಾಶ್ರಯನಾದಂಥ ಅವರಿಗೆಲ್ಲರಿಗೂ ಕೂಡ ಆಶ್ರಯನಾದಂಥ ಪರಮಾತ್ಮ ತೃಪ್ತನಾಗ್ತಾನೆ. ಇದರಿಂದಾಗಿ ಪ್ರಜಾ, ಪಶು ಮತ್ತು ಬ್ರಹ್ಮವರ್ಚಸ್ಸು ತೇಜಸ್ಸು ಇತ್ಯಾದಿಗಳು ಸಿಗ್ತದೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಇದಾದ ಮೇಲೆ ಯದ್ವಿಷ್ಣು ಜ್ಞಾನರೂಪತ್ವಾತ್ ಕಿಮಾನಂದ ಸ್ವರೂಪತಃ ಏತೇಷಂ ತೇಷು ಹರಿತೇಷಾಂ ತೇಷಾಂ ಪ್ರಿಯೋ ಹ್ಯಸೋ ಅಂತ ಈ ರೀತಿಯಾಗಿ ಇಲ್ಲಿ ಹೇಳ್ತಾರೆ. ಅಂದರೆ ಪರಮಾತ್ಮನಿಗೆ ಯತ್ ಅಂತ ಈ ರೀತಿಯಾಗಿ ಕರೀತಾರೆ. ಯಾಕಂತಂದರೆ ಜ್ಞಾನರೂಪನಾಗಿದ್ದಾನೆ, ಆದ್ದರಿಂದ ಪರಮಾತ್ಮನಿಗೆ ಯತ್. ಕಿಮ್ ಅಂತ ಈ ರೀತಿಯಾಗಿ ಕರೀತಾರೆ, ಯಾಕಂದರೆ ಆನಂದ ಸ್ವರೂಪನಾಗಿದ್ದಾನೆ ಆದ್ದರಿಂದಾಗಿ ಆನಂದ ಸ್ವರೂಪನಾದ ಜ್ಞಾನ ಸ್ವರೂಪನಾದಂತಹ ಪರಮಾತ್ಮ ಈ ಎಲ್ಲರಲ್ಲೂ ಕೂಡ ಇದ್ದು ತಾನು ಸಂತೋಷವನ್ನು ಪಟ್ಟು ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾನೆ ಅಂತನ್ನೋದನ್ನು ಈ ನಮ್ಮ ಪಂಚಾಹುತಿಯ ಮಾಡಬೇಕಾದಾಗ ಈ ಅನುಸಂಧಾನ ನಮ್ಮಲ್ಲಿ ಇರಬೇಕು ಅಂತನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.